ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೊಟ್ಟಿರೋ ಹೇಳಿಕೆ ಈಗ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈಗ ಯತೀಂದ್ರ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಅನೇಕ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾತಾಡಿರೋ ಸಚಿವ ಪರಮೇಶ್ವರ್ ಅವರು ಸೈದ್ಧಾಂತಿಕವಾಗಿ ಮಾತಾಡಿದ್ದಾರೆ. 2028ಕ್ಕೆ ಸತೀಶ್ ಜಾರಕಿಹೊಳಿ ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಅಂದ್ರೆ ಅದು ತುಂಬಾ ದೂರ ಇದೆ. ಲೀಡರ್ಶಿಪ್ ವಿಚಾರವಾಗಿ ಅವರು ಮಾತನಾಡಿಲ್ಲ ಅಂತ ಹೇಳಿದ್ರು. ನನಗೆ ಅನಿಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ. ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ತಪ್ಪೇನು? ಇದು ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿ ಸೈದ್ಧಾಂತಿಕವಾಗಿ ಕೆಲವರು ನಮ್ಮ ಪಕ್ಷದಲ್ಲಿದ್ದಾರೆ, ಯತೀಂದ್ರ ಹೇಳಿರೋದ್ರಲ್ಲಿ ತಪ್ಪೇನಿದೆ, ಸಂವಿಧಾನ ಪರವಾಗಿ ಮೂಢನಂಬಿಕೆ ವಿರುದ್ಧ ಸತೀಶ್ ಹೋರಾಟ ಮಾಡ್ತಿದ್ದಾರೆ, ಐಡಿಯಾಲಜಿಯನ್ನ ಅಧಿಕಾರ ಅನುಭವಿಸಿರೋರೇ ಮುಂದುವರಿಸಬೇಕು, ತತ್ವ ಸಿದ್ಧಾಂತವನ್ನ ನಾವು ಬೆಳೆಸಬೇಕು ಅಂತ ಹೇಳಿದ್ರು. ವಿರುದ್ಧ ಸಂವಿಧಾನದ ಪರವಾಗಿ ನಡೆಸ್ತಾ ಇದ್ದಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್. ಅಲ್ಲ, ಸಮಸ್ಯೆ ಏನಿದೆ? ಇವರು ಸೈದ್ಧಾಂತಿಕವಾಗಿ ಬದ್ಧರಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಮುಂದುವರಿಸ್ತಾರೆ ಅನ್ನೋದ್ರಲ್ಲಿ ತಪ್ಪೇನಿದೆ? ಸೈದ್ಧಾಂತಿಕವಾಗಿ ಸಚಿವ ಎಂ ಎ ಪಾಟೀಲ್ ಮಾತಾಡಿ ಸಿಎಂ ಆಗೋದಕ್ಕೆ ಸತೀಶ್ ಸಮರ್ಥರಿದ್ದಾರೆ. ಒಂದಲ್ಲ ಒಂದು ದಿನ ಅವರು ಸಿಎಂ ಆಗ್ತಾರೆ. ನಮ್ಮದು ಹೈಕಮಾಂಡ್ ಪಾರ್ಟಿ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ. ನಾನು ಸಿಎಂ ಆಕಾಂಕ್ಷಿ ಆಗಿದ್ರೆ ಹೈಕಮಾಂಡ್ ಮುಂದೆ ಹೇಳ್ತೀನಿ ಅಂತ ಹೇಳಿದ್ರು. ಸಮರ್ಥಿದ್ದಾರೆ. ನಮ್ಮ ಯಾರದೇ ಕ್ಲೇಮ್ ಹೋಗ್ತಿದ್ದು ಸರ್ ಮಾಡ್ಕೊ ಸ್ವಾಭಾವಿಕ. ಎಲ್ಲರಿಗೂ ಆಶೆ ಇರ್ತದೆ. ಯಾರು ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು ಎಂ ಬಿ ಪಾಡ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ. ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಡಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ಪಕ್ಷ ಯಾವತ್ತೂ ಸಹ ಜನಾಭಿಪ್ರಾಯ ಬರಬೇಕು. ಮತ್ತೆ ಕಾಂಗ್ರೆಸ್ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸಬೇಕು. ಎಂಎಲ್ಸಿ ಯತೀಂದ್ರಗೆ ಶಾಸಕ ಇಕ್ಬಾಲ್ ಹುಸೇನ್ ಟಾಂಗ್ ಕೊಟ್ಟಿದ್ದಾರೆ. ನೀವು ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸದಸ್ಯರಲ್ಲ ಅಂತ ಹೇಳಿದ್ದಾರೆ. ಅವರು ದೊಡ್ಡ ಮಟ್ಟದಲ್ಲಿ ಕೂತಿದ್ದಾರೆ. ನೀವು ಈ ರೀತಿ ಹೇಳಿ ಗೊಂದಲ ಮೂಡಿಸಬಾರದು. ಡಿ ಕೆ ಶಿವಕುಮಾರ್ ಸಮರ್ಥ ನಾಯಕರು. ನೀವು ಈ ರೀತಿಯ ಗೊಂದಲದ ಹೇಳಿಕೆ ನೀಡಬಾರದು ಅಂತಂದ್ರು. ಹೇಳಿಕೆ ಕೊಡಬೇಡದಾಗಿತ್ತು. ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ನಾನು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಜೊತೆಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದೆನೂ ಕೂಡ 2028ಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಬೇಕಂಥೇಳಿ ಇವತ್ತು ಕೆಲಸ ಕಾರ್ಯ ಹಗಲು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ರೆ ಚಮತ್ಕಾರ, ಯಾರು ಮಾಡಿದ್ರೆ ಬಲಾತ್ಕಾರ ಅಂತ ನೀವೇ ಕೇಳಬೇಕು. ಸಚಿವ ಆರ್ ಬಿ ತಿಮ್ಮಾಪುರ್ ಕೂಡ ಮಾತನಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದು, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಯತೀಂದ್ರ ಹಾಗೇನಾದರೂ ಹೇಳಿದ್ರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಯತೀಂದ್ರ ಹೇಳಿಕೆ ಸರಿಯಾಗಿಯೇ ಇದೆ. ಎಐಸಿಸಿ ನಾಯಕರು ಆಯ್ಕೆ ಮಾಡ್ತಾರೆ. ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹಂಚಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾಯಕನಾಗಿ ಹೊರಹೊಮ್ಮಬೇಕು. ಆ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅಂತ ಹೇಳಿದ್ರು. ಅವರೇನಾದರೂ ಹೇಳಿದ್ರೆ ಅದು ವೈಯಕ್ತಿಕ ಅಭಿಪ್ರಾಯ. ಇದು CLPಯಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು AICC ನಾಯಕರು ಇದನ್ನು ಚೂಸ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸತೀಶ್ ಜಾರಕಿಹೊಳಿ ಪರ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ವಕ್ತಾರ ಶ್ರೀನಿವಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಸಿಎಂ ಆಗಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ. ನಾವೆಲ್ಲರೂ DKಶಿ ಸಿಎಂ ಆಗಲಿ ಅಂತ ಒತ್ತಾಯ ಮಾಡ್ತಿದ್ದೇವೆ. ಸತೀಶ್ ಜಾರಕಿಹೊಳಿ ಸಿಎಂ ಆಗಬಾರ್ದು ಅಂತ ನಾನು ಹೇಳ್ತಿಲ್ಲ. ಆದರೆ DKಶಿಗೆ ಮೊದಲ ಅವಕಾಶ ಸಿಗಬೇಕು. ಯತೀಂದ್ರ ಏನು ಹೈಕಮಾಂಡ್ ಅಲ್ಲ, ಅವರು ನಮ್ಮಂತೆಯೇ ಕಾರ್ಯಕರ್ತರು ಅಂತ ಹೇಳಿದ್ದಾರೆ. ನಮಗೆ ನಾವು KPC ಅಧ್ಯಕ್ಷರನ್ನ DK ಸಾಹೇಬರು ಮಾಡಿದ್ರು. ಅವ್ರ ಲೀಡರ್ಶಿಪ್ಪಲ್ಲಿ ಚುನಾವಣೆ ಬಂತು. ಮಂಡ್ಯ ಆಗಿರ್ಬೋದು, ಹಾಸನದಲ್ಲಿ ಒಂದು MP ನಾವು ಗೆಲ್ಲಕ್ಕಾಗಿರಲಿಲ್ಲ, ಅಲ್ಲಿ ಗೆದ್ದಿದ್ದೀವಿ. ಕೆಲವು ಎಲ್ಲೆಲ್ಲಿ ಭಾಗದಲ್ಲಿ ನಮಗೆ ಸಪೋರ್ಟ್ ಆಗಿತ್ತು DK ಸಾಹೇಬ್ರ ಮೇಲೆ, ಅಲ್ಲಿ ನಮಗೆ ಸ್ವಲ್ಪ ಸಂಖ್ಯಾಬಲ ಜಾಸ್ತಿ ಬಂತು. ಸೊ ನಾವು DK ಶಿವಕುಮಾರ್ನ ನಾವು ಮುಖ್ಯಮಂತ್ರಿ ಮಾಡಿ ಅಂತಲೇ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಒತ್ತಾಯ. ಸೊ ಅವ್ರನ್ನ KPC ಅಧ್ಯಕ್ಷ ಮಾಡಿದ್ದೇನಕ್ಕಾಗಿದ್ರೆ ಅವ್ರ ಲೀಡರ್ಶಿಪ್ಪಲ್ಲಿ ಚುನಾವಣೆ ಆಯಿತು. ಈಗ ಬಂದಿದೆ, ಅವ್ರು ಶ್ರಮ ಪಟ್ಟಿದ್ದಾರೆ. ಅವರೇನು ಒಂದು ಜಾತಿ ಸೀಮಿತ ಆಗಲ್ಲ, ಅವ್ರು ಎಲ್ಲ ವರ್ಗದ ನಾಯಕರು. ಮತ್ತು ಟ್ರಬಲ್ ಶೂಟರ್. ನಮ್ಮ ಪಕ್ಷದಲ್ಲಿ ಏನೋ ಒಂದು ಸಮಸ್ಯೆ ಆದರೆ ಅಲ್ಲಿ ನಿಂತು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಮುಂದೆ ಇನ್ನೂ ಪಕ್ಷ ಸಮೃದ್ಧವಾಗಿ ಸಂಘಟನೆ ಆಗಬೇಕಂದ್ರೆ ಇಂಥ ಲೀಡರ್ಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಬರಬೇಕನ್ನೋದು ನಮ್ಮ
ಸಿಎಂ ಬದಲಾವಣೆ ಕುರಿತು ಯಾರೂ ಮಾತಾಡಬಾರದು ಅಂತ ಹೈಕಮಾಂಡ್ ಹೇಳಿದೆ ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತಾಡಿದ ಅವರು ನಿನ್ನೆ ಯತೀಂದ್ರ ಅವರು ಸಂಘಟನೆಗೆ ಸಮರ್ಥರಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹಿಟ್ನಾಳ್ ಹೇಳಿದ್ದಾರೆ. ಈಗ ಅವರು ಇವತ್ತು ನಿನ್ನೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ ಅವರು. ಈಗ ಏನಾಗಿದೆ, ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥವ್ರು, ಕ್ರಿಯಾಶೀಲ ಇರ್ತಕ್ಕಂಥವ್ರು, ಜವಾಬ್ದಾರಿ ತಗೊಳ್ತಕ್ಕಂಥ ಅನೇಕ ನಾಯಕರಿದ್ದಾರೆ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾರೆ. ಸೊ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೇನು ಹೊಸ ಅರ್ಥ ಕಲ್ಪಿಸೋಂಥ ಅವಶ್ಯಕತೆ ಇಲ್ಲ. ಪಕ್ಷದ ಅಧ್ಯಕ್ಷರಿರ್ಬೋದು, AICC ಅಧ್ಯಕ್ಷರಿರ್ಬೋದು, ಅದನ್ನು ತೀರ್ಮಾನ ಮಾಡ್ತಕ್ಕಂಥ ಪಕ್ಷದ ವರಿಷ್ಠರು, ಹೈಕಮಾಂಡ್ ಇದೆ, ಭಾಳ ಸ್ಟ್ರಿಕ್ಟ್ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಮನಸ್ಸಿನ ಮಾತನ್ನ ಯತೀಂದ್ರ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ನಮಗೂ ಸಂತೋಷ, ವಾಲ್ಮೀಕಿ ಸಮುದಾಯಕ್ಕೆ ಶಕ್ತಿ ಸಿಗಲಿದೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಅವರು ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ ರಾಜೀನಾಮೆ ಕೊಡಬೇಕಾಯಿತು. ಸಿದ್ದರಾಮಯ್ಯ ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಇದರರ್ಥ ಸಿಎಂ ಬದಲಾವಣೆ ಖಚಿತ ಅಂತ ಹೇಳಿದ್ದಾರೆ. ನೋಡ್ರಿ, ಯತೀಂದ್ರ ಅವರು ಮಾತಾಡಿದ್ದಾರೆ ಅಂದ್ರೆಗಿನ ಅವ್ರ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರನ್ನ ಮಾತಾಡಿದಂತೆ. ಯಾಕಂದರೆ ಅವರು ಕ್ಲೂವನ್ನು ಕೊಟ್ಟಿದ್ದಾರೆ. ಏನು ಕ್ಲೂ ಕೊಟ್ಟಿದ್ದಾರೆ? ಮುಂದಕ್ಕೆ ನಮ್ಮ ತಂದೆಯವ್ರದ್ದು ವಯಸ್ಸಾಗ್ತಾ ಇದೆ, ಮುಂದೆ ರಾಜಕಾರಣದಲ್ಲಿ ಅವರು ಮುಂದುವರಿಯಲ್ಲ, ಮುಂದಕ್ಕೆ ಯಾರೊಬ್ಬ ಹಿಂದುಳಿದಂಥ ಒಬ್ಬ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋಂಥ ಕ್ಲೂ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಯತೀಂದ್ರವರೇ ಕೊಟ್ಟಿರೋ ಕಾರಣ ಅಲ್ಲ. ನವೆಂಬರ್ ಕ್ರಾಂತಿ ಆಗುತ್ತೆ ಅಂದೇಳಿ ರಾಜಣ್ಣವ್ರು ಮಾತಾಡಿದ್ರು, ರಾಜಣ್ಣವ್ರನ್ನ ಅಧಿಕಾರದಿಂದ ಕಳೆದ್ಬಿಟ್ರು, ಅವ್ರ ಮಂತ್ರಿ ಸ್ಥಾನದಿಂದನೇ ಕಳೆದ್ಬಿಟ್ರು. ಅವ್ರು ಅಂದ್ಕೊಂಡಿದ್ರು ಇಲ್ಲಿ ಜಗಳ ಹಚ್ಚಿ ಅದರ ದೊಡ್ಡದು ಮಾಡಿ ಅಭಿವೃದ್ಧಿ ಕೆಲಸಗಳಂತ ಮಾಡ್ತಲ್ಲ, ಎಲ್ಲ ಒಂದು ಕಡೆ ಡೈವರ್ಟ್ ಮಾಡಬೇಕು ಅಂದೇಳಿ ಏನು ಪ್ರಯತ್ನ ಮಾಡಿದ್ರು. ಡೈವರ್ಟ್ ಮಾಡೋಂಥ ವಿಚಾರ. ಇನ್ನು ಪ್ರಿಯಾಂಕ್ ವಿಚಾರವಾಗಿಯೂ ಮಾತನಾಡಿರುವಂತಹ ರಾಮುಲು ಪ್ರಿಯಾಂಕರ್ಗೆ DCM ಆಗೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ರಣತಂತ್ರವನ್ನ ಹೆಣೆಯಲಾಗಿದೆ. ಅದಕ್ಕೆ ಪೂರಕವಾಗಿ RSS ಬ್ಯಾನ್ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಪುಕ್ಕಟೆ ಜನಪ್ರಿಯತೆ ಪಡೆಯೋಕೆ RSS ಬಗ್ಗೆ ಮಾತನಾಡ್ತಿದ್ದಾರೆ ಅಂತಂದ್ರು. ಆಟದಲ್ಲಿ ಇವರು ಏನು ಅಂದ್ರೆಗಿನ RSS ಮೇಲೆ ಎಲ್ಲೋ ಒಂದು ಕಡೆ ಅದನ್ನ ತೊಂದರೆದಲ್ಲಿ ಸಿಗಾಕ್ಸ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಡೈವರ್ಫಿಕೇಶನ್ ಮಾಡಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಆ ಭರಾಟದಲ್ಲಿ ತಪ್ಪುಗಳು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಾನು ಪಾಪ್ಯುಲಾರಿಟಿ ಆಗಬೇಕು, ಪುಕ್ಕಟಿ ಪಬ್ಲಿಸಿಟಿ ತಗೋಬೇಕಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಮಾಡಿದ್ದಾರೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಅವರು 1975ರಲ್ಲಿ ಯಾವ ರೀತಿಯಲ್ಲಿ ತುರ್ತು ಪರಿಸ್ಥಿತಿ ಇತ್ತನೋ ಆ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡಿಕೊಡೋಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇತ್ತು. ಯಾಕಂದರೆ ಸುಮ್ಮನೆ ಈ ಪುಕ್ಕಟಿ ಪಬ್ಲಿಸಿಟಿಯಿಂದ ದೊಡ್ಡವನಾಗಬೇಕಂದೇಳಿ ಹೋಗಿ ಈ ಒಂದು ಕಡೆ ಅಲ್ಲಿ ಒಳ ಒಪ್ಪಂದ ಪ್ರಕಾರ ಅವರು ಉಪಮುಖ್ಯಮಂತ್ರಿಗಳು ಆಗ್ಬೇಕಂದೇಳಿ ಹೊಂಟಾರ, ಒಂದು ಕಡೆ ಕನ್ಫ್ಯೂಷನ್ಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಾದರೂ ಒಬ್ಬರು ಅಹಿಂದ ನಾಯಕತ್ವ ವಹಿಸಬೇಕು ಅಂತ ಯತೀಂದ್ರ ಹೇಳಿದಾರಷ್ಟೇ. ಅಹಿಂದ ನಾಯಕತ್ವ ಹಸ್ತಾಂತರ ಮಾಡೋದಿಕ್ಕಾಗಲ್ಲ. ಬಹಳಷ್ಟು ಜನ ಸಿಎಂ ಸಚಿವರಾದರೂ ಯಾರನ್ನೂ ಅಹಿಂದ ನಾಯಕ ಅಂತ ಒಪ್ಪಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಕರ್ನಾಟಕದಲ್ಲಿ ಯಾರು ಒಬ್ರು ಅಹಿಂದ ನಾಯಕ ಬೇಕೇ ಬೇಕು. ದೇವರಾಜ್ ಅರಸಿದ್ರು, ಬಂಗಾರಪ್ಪನವರಿದ್ರು, ಖರ್ಗೆಜಿ ಅವರಿದ್ರು, ಸಿದ್ದರಾಮಯ್ಯವರಿದ್ರು. ಸಿದ್ದರಾಮಯ್ಯ ನಂತರ ಯಾರು ವಹಿಸ್ಕೊಳ್ಳೇಬೇಕು ಆ ದೃಷ್ಟಿಯಲ್ಲಿ ಅವ್ರು ಹೇಳಿದಾರೆ ಅಷ್ಟೇ. ಮುಖ್ಯಮಂತ್ರಿಗೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಅಂತ ಹೇಳಿದ್ದಾರೆ. ಅದನ್ನು ಪ್ರೂವ್ ಮಾಡಬೇಕಾದ್ರೆ ವಹಿಸ್ಲಿಕ್ಕೆ ಅದನ್ನೇನು ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಆಗೋಲ್ಲ. ನೀವು CM ಹ್ಯಾಂಡ್ ಓವರ್ ಮಾಡ್ಕೋಬಹುದು, KPP ಅಧ್ಯಕ್ಷ ಹ್ಯಾಂಡ್ ಓವರ್ ಮಾಡ್ಕೋಬಹುದು. ಅಹಿಂದ ನಾಯಕತ್ವ ನೀವು ಕಟ್ಟಬೇಕು, ಬೆಳೆಸಬೇಕು. ಜನ ಒಪ್ಪಿದಾಗ ಅದು ನೇತೃತ್ವ ಸಿಗ್ತೈತೆ ಹೊರತಾಗಿ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ನಡೀತಾ ಇದೆ. ಆದರೆ ಯಾದಗಿರಿಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಸಿಎಂ ಫೋಟೋ ಹೊತ್ಕೊಂಡು 5 ವರ್ಷ ಅವರೇ ಸಿಎಂ ಆಗಿ ಮುಂದುವರಿಯಬೇಕು ಅಂತ ಹರಕೆಯನ್ನು ಹೇಳ್ಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿರುವಂತಹ ಮಾಳಿಂಗರಾಯ ದೇವರಿಗೆ ಹರಕೆಯನ್ನು ಹೊತ್ತಂತಹ ಸಿಎಂ ಅಭಿಮಾನಿಗಳು ಸಿದ್ದರಾಮಯ್ಯನವರಿಗೆ ಯಾವುದೇ ಅಡೆತಡೆ ಬರಬಾರದು ಅಂತ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ.